ಆನೆ ಬರ್ತಾ ಇದೆ ಬಾರೋ ಅಂತ ಕರ್ಕೊಂಡು ಹುಡುಗರೆಲ್ಲ ಹೋದೋ ಒಂದು 15 ಆಳು. ಸರ್ ಒಂಟಿ ಆನೆ, ಗಂಡು ಆನೆ. ಅದು ಎಲ್ಲೋ ಹೋಗಿ ತುಂಬ ದೂರ ಲೇಟ್ ಆಗೋಗಿತ್ತು. ಒಂದು 7:15 ಟೈಮು. 7:15 ಬೆಳಗಿನ ಜಾವ 7:30 ಬರ್ತಾ ಇರ್ತದೆ. ಅದ್ರ ಪಡಗೋದು ನಾವು ಸುಮ್ಮನೆ ನಿಂತ್ಕೊಂಡಾಡ್ದೇ ಹೋಗಿ ಫೋಟೋ ತೆಗಿಕ್ಕೆ ಹೋಗೋದು, ವಿಡಿಯೋ ಮಾಡ್ಕೋದು. ನಮ್ಮನ್ನೇ ದಾಳಿ ಮಾಡಿಬಿಡ್ತದೆ. ಸರ್ ಊರೊಳಗೆ ಬರ್ತಾ ಇದ್ದದು ಮಲ್ಲಿಂಗರೆ ಬಸಪ್ಪನ ದೇವಸ್ಥಾನ ಅಂತ, ಅಲ್ಲಿಂದ ಊರೊಳಗೆ ಬರ್ತಾ ಇದ್ದದು. ಆ ಊರೊಳಗೆ ಇದ್ದಾಗ ಇತ್ತಿಂದ ಇವರು ಪೇಟೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮಲ್ಲಿಂಗರೆಲ್ಲೂ ಹುಡುಗರು ಜಾಸ್ತಿ ಇದೆ. ಅವರು ಯಾವಾಗ ಹತ್ತಿಂದ ಇದು ದೇವಸ್ಥಾನದಿಂದ ರೋಡ್ ಅಂತ ಊರೊಳಗೆ ಬರ್ತಿತ್ತಲ್ಲ ಆನೆ, ಇವ್ರು ಈ ಕಡೆಯಿಂದ ಫೋಟೋ ಗಿಟ್ಟ ಹಿಡಿಯಕ್ಕೆ ಮಾಡಿದ್ದಾರೆ. ಎಲ್ಲಿ ಮನೆಗೊಳ್ತಾವ್ ನಿಂತ್ಕೊಂಡು, ಮನೆಗೊಳ್ತಾವ್ ನಿಂತ್ಕೊಂಡು. ಅಷ್ಟರಲ್ಲಿ ಇದು ಪ್ಲಾಸ್ ಮಾಡೋದು, ಈ ಫೋಟೋ ಹೊಡಿದು ಪ್ಲಾಸ್ ಬೀಳಿಸುತ್ತೆ. ಬೀಳುವಾಗ ಈಗ ನಾಯಿಗಳು ಜಾಸ್ತಿ ಅಲ್ಲಿ. ಆ ನಾಯಿ ಬೊಗಳ್ಕೊಂಡು ಹೋಗಿದೆ. ಅದು ಒಂದು ಕೊಣ ಇದೆ ಬಸಪ್ಪನ ದೇವಸ್ಥಾನದ ಕೊಣಕಂಟ ಹೋಗಿದೆ ಆನೆ ಬೊಗಳ್ಕೊಂಡು ತಿರ್ಗಾ ಫಾಸ್ಟ್ ರಿಟರ್ನ್ ಮನೆ ಬಂದಿದೆ ಊರೊಳಕ್ಕೆ. ಮನೆಗಳು ತಕ್ಕೆ ಬಂದಿರೋದು ಊರೊಳಕ್ಕೆ. ನೀವೇನ್ ಮಾಡಿದ್ರ ಅವಾಗ? ನಾವು ಓಡ್ಬಿಟ್ಟ ಸುಮ್ ಬಿದ್ದು ಮನೆ ಅಲ್ಲಿ ಇಲ್ಲಿ ಚೆಲ್ಲಾಡ್ಬಿಟ್ಟು ಎಲ್ಲ ಹುಡುಗರೆಲ್ಲ. ಅದು ಯಾವಾಗ ಓಡಿಸ್ಕೊಂಡ್ಬಿಡ್ತು ಎಲ್ಲ ಹೊಂಟೋದು. ಸೌಂಡ್ ಏನಾದ್ರು ಮಾಡ್ತಾ? ಮಾಮೂಲಿ ಅದು ಕಿರ್ಚ್ಕ ಬಂದ್ಬಿಡ್ತು. ಒಂಟಿ ಒಂದೇ ನಕ್ಕತ್ತು ಲಾಸ್ಟ್ ಮಾಡ್ತೈತ ಒಂದೇನೆ. ಅದು ಸಕ್ಕ ಅದೇ ಏನ್ ಜಾಸ್ತಿ ಏನಾಗಿಲ್ಲ ಸರ್. ಈಗ ಏನ್ ಜಾಸ್ತಿ ಏನಿಲ್ಲ, ಒಂದು ತಿಂಗಳಲ್ಲಿ ಬರ್ತು. ತಿರ್ಗಾ 15 ದಿನ ತಿರ್ಗಾ ಅಲ್ಲೇ ಸಿಕ್ತು ನಮ್ಗೆ ಇಲ್ಲ ಸರ್. ಬಂದ್ಬಿಟ್ಟ ನಾವು ಸಿಕ್ಲಿಲ್ಲ ಅದಕ್ಕೆ. ಊರಲ್ವಾ ಸರ್? ಊರಲ್ವಾ. ಹುಡುಗರು ವಿಶೇಷವಾಗಿ ಆನೆಗಳು ಸಂಚರಿಸುವ ಸಮಯ ಅಥವಾ ಆನೆ ಇರುವಂತ ಜಾಗದಲ್ಲಿ ಸೆಲ್ಫಿ ಫೋಟೋ ವಿಡಿಯೋ ಮಾಡಬಾರ್ದು ಅಂತಾರೆ ಹುಡುಗರು. ಮಾಡಬಾರ್ದು ಸರ್, ಅದು ಮಾಡಬಾರ್ದು. ಹೋಗಿ ಮಾಡ್ತಾರೆ ಅವರೇ ಹೋಗಿ ಯಾಕೆಂದ್ರೆ ಅದು ಪ್ಲಸ್ ಮಾಡಿದಷ್ಟು ರಾಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ಫೋನ್ ನೋಡಿದ್ರೆ ಸಾಕು ಸರ್. ಅದು ಫೋನ್ ನೋಡಿದ್ರೆ ಸಾಕು, ಇಮಿಡಿಯೇಟ್ಲಿ ಅಟ್ಯಾಕು ನಮ್ಮ ಮೇಲೆ ಬಿದ್ಬಿಡ್ತದೆ ಹುಣ್ಸನ್ ಮೇಲೆ. ಅದಕ್ಕೆ ಫೋನ್ ಒಂದು ನಾವೊಂದು 15 ಜನ ಇದ್ದು. 15 ಜನ 15 ಜನಕ್ಕೂ ಬಿಡಿಲ್ಲ. ಅದು ಯಾರಿಗೂ ಲೆಕ್ಕ ತಗೊಳ್ಳಲ್ಲ. ಊರೊಂದು ನಾಯಿ ಇರ್ಲಿಲ್ಲ ಅಂದ್ರೆ ಸರ್ ಊರೊಳಕ್ಕೆ ಮಲ್ಲಿಂಗರೆ ಊರೊಳಕ್ಕೆ ಬರೋದು. ನಾಯಿಯಿಂದ ಅದು ಅದು ಕಾಲುತ್ತವೆ ಬೊಗಳುತ್ತಾ ಇರೋದು. ಆ ನಾಯಿಗೆ ಹೊಡಿಕ್ ಹೋಗುದು. ನಾಯಿಗೆ ಸಿಕ್ತಿರ ಇದ್ರ ಏಟ್ಕವು. ಅವತ್ತರಿಂದ ನಾವು ಬಚಾವಾಗಿರೋದು. ಅವತ್ತು ಹೆಚ್ಚು ಕಮ್ಮಿ ಅನ್ಕೋಬಹುದು. ನಿನ್ನೆ ಕಾರ್ಯಾಚರಣೆ ಮಾಡಿದ್ದಾರೆ. ಕಾರ್ಯಾಚರಣೆ ಮಾಡಿದ್ರು ಅವರು 1-2 ಆನೆ ಹಿಡಿತಾರೆ. ಆ 1-2 ಆನೆ ಹಿಡಿದ್ರೆ ಏನ್ ಪ್ರಯೋಜನ? ಸೋಲಾರ್ ಇದ್ರೆ ಒಂದು ಮರನ ತಗೊಳ್ತದೆ, ಒಂದ್ ಮರನ ಕಿತ್ಕೊಳ್ತದೆ, ಒಂದ್ ರೊಂಬೆನೋ ಏನೋ ಒಂದು ಮುರ್ಕೊಳ್ತದೆ. ಅದನ್ನ ಸೋಲಾರ್ ತಂತಿ ಮೇಲೆ ಹಾಕ್ತದೆ. 2 ಸರ್ಕ್ಯೂಟ್ ಆದಾಗ ಅದು ಕರೆಂಟ್ ಫೇಲ್ ಆಗ್ತದೆ. ಅವಾಗ ಒಳಗಡೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ, ಇಲ್ಲಿಂದ 1-2 ಕಿಲೋಮೀಟರ್ ಮಸಾಣದ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿದ್ರು. ಕಾಂಪೌಂಡ್ನೇ ಧ್ವಂಸ ಮಾಡ್ಬಿಟ್ರು. ಈಗ ಆನೆಗಳ ದಾಳಿ ಯಾವಾಗ ಯಥೇಚ್ಛವಾಗಿ 5-6 ವರ್ಷದಿಂದ ಯಥೇಚ್ಛವಾಗಿ ಶುರುವಾಗಿದೆ. ಕಾರಣ ಆಹಾರ ಹುಡಿಕೊಂಡು ಬರ್ತದೆ. ಇಲ್ಲಿ ಕಾಡಲ್ಲಿ ಆಹಾರ ಪದಾರ್ಥ ಸಿಗ್ತಾ ಇಲ್ಲ. ಇಲ್ಲಿ ಹಲಸು, ಬಾಳೆ, ಮಾವು, ತೆಂಗು ಇವನ್ನ ಆಹಾರ ಪದಾರ್ಥವಾಗಿ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಬಂದು ಪ್ರತಿ ದಿನ ರಾತ್ರಿ ದಾಳಿ ದಿವಸದಿಂದ ದಾಳಿ ಮಾಡ್ತಾ ಇದ್ರು. ನಮ್ಗೆ ಇಲ್ಲಿ 4-5 ವರ್ಷದಿಂದ ಪ್ರತಿ ಮಂತಲ್ಲೂ ನಿರಂತರವಾಗಿ ದಾಳಿ ಮಾಡ್ತದೆ. ಇಲ್ಲಿ ಒಬ್ಬ ರೈತನು ಕೂಡ ಹೊಸ ತೆಂಗು ನಾಟಿ ಮಾಡಿ ಅದನ್ನ ಫಲವತ್ತವಾಗಿ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಹಾಕಿದ 1 ವರ್ಷ 2 ವರ್ಷಕ್ಕೆ ಅದು ಸ್ಟಾರ್ಟ್ ಮಾಡ್ತದೆ. ಮತ್ತೆ ಬಾಳೆ ಅಂತೂ ಪ್ರತಿ ಗಿಡತವಿಂದನೂ ದಾಳಿ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಬಾಳೆ ಕೀಳುತ್ತೆ, ಆಮೇಲೆ ತಂಬೋಟ ಕೀಳುತ್ತೆ. ಬಾಳೆ ಅಂತೂ ಬಾಳೆ ಅದಕ್ಕೆ ಖುಷಿ. ಬಾಳೆನ ಹಾಕ್ಬಿಟ್ರೆ ಅಂದ್ರೆ ಅದು ದಿಂಡು ತಿನ್ನುತ್ತಾ ಹಣ್ಣು ತಿನ್ನುತ್ತಾ? ದಿಂಡು ತಿನ್ನೋದು. ತೆಂಗಲು ಒಳಗಡೆ ಇರ್ತಕ್ಕಂಥ ತಿರುಳನ್ನ ತಿನ್ನೋದು. ಅದು ಗರಿ ಅಂತ ತಿನ್ನಲ್ಲ. ಹಿಂದೆ ಕಾಡುಗಳಲ್ಲಿ ಬಿದಿರುಗಳನ್ನ ಬೆಳಿತಾ ಇದ್ರು. ಅದು ಆಹಾರ ಪದಾರ್ಥವಾಗಿ ಅದು ಉಪಯೋಗ ಮಾಡ್ಕೊಳ್ತೀವಿ. ಈಗ ಅಲ್ಲಿ ಬಿದಿರು ಇಲ್ಲ. ಆ ಬಿದಿರಲ್ಲಿ ಇರ್ತದೆ ಏನಾಗ್ತದೆ ಅಂದ್ರೆ ನಮ್ಮ ರೈತರುಗಳ ಜಮೀನುಗಳಿಗೆ ಬಂದು ದಾಳಿ. ಆದ್ರೆ ಇದು ಏನಾಗುತ್ತೆ ಅಂದ್ರೆ ಬನ್ನೇರುಘಟ್ಟ ಕಡೆಯಿಂದ ಬರುವಂತದ್ದು ಆನೆಗಳು. ಬನ್ನೇರುಘಟ್ಟ, ಮುತ್ತತ್ತಿ ಆ ಕಡೆಯಿಂದ 2 ಕಡೆಯಿಂದ ಬರೋದು. ಆದ್ರೆ ನಿಮ್ಗೆ ಅನ್ಸೋದಿಲ್ವಾ ಒಂದ್ ಕಡೆ ಕಲ್ಲು ಗಣಿಗಾರಿಕೆನೋ ಆ ಭಾಗದಲ್ಲಿ ಜಾಸ್ತಿ ಇದೆ ಅಂತ ಹೇಳಿ? ಇರ್ಬೋದು. ಅದನ್ನ ನಾವು ಇಲ್ಲ ಅಂತ ನಾವು ಅದನ್ನ ತಗೊಳ್ಳೋದಕ್ಕಾಗೋದಿಲ್ಲ. ಅದು ಡಿಸ್ಟರ್ಬ್ ಆಗಿರ್ಬೋದು, ಡಿಸ್ಟರ್ಬ್ ಆಗಿ ಬಂದಿರ್ಬೋದು. ಒಟ್ಟು ಎಷ್ಟು ಆನೆಗಳಿದಾವೆ ಇಲ್ಲಿ? ನಮ್ಮ ಈ ವ್ಯಾಪ್ತಿಯಲ್ಲೇ ಕಮ್ಮಿ ಅಂದ್ರೆ ಒಂದು 20-25 ಆನೆಗಳಿವೆ. 20-25 ಆನೆಗಳು ಪ್ರತಿ ರಾತ್ರಿ ಒಂದೊಂದು ಅದೊಂದು ಟೀಮ್ ವರ್ಕ್ ಮಾಡ್ಕೊಬಿಟ್ಟಿದೆ. ಒಂದು 10 ಆನೆ 10 ಆನೆ 2-3 ಭಾಗಕ್ಕೆ ನುಗ್ಗೋದು.
ಹೌದಾ? ನಿಜ ಈಗ ಸರ್. ನಿನ್ನೆ ಏನ್ ಮಾಡ್ತ ಹೇಳಿದ? ನಿನ್ನೆ ಈ ಭಾಗದಲ್ಲಿ ಇಲ್ಲಿ ಬಂತಲ್ಲ, ಏನ್ ಮಾಡ್ತದ? ಇಲ್ಲಿ ಬಂದಿಗೆಲ್ಲ ತೆಂಗೆಲ್ಲ ನಾಶ ಮಾಡ್ಬಿಟ್ಟು ಹೋಗಿದೆ. ಅದೇನಂದ್ರೆ ಈಗ ಎಲೆಕ್ಟ್ರಿಕಲ್ ತಂತಿನೂ ಕೂಡ ಅದಕ್ಕೆ ಲೆಕ್ಕ ಇಲ್ಲ. ಅದನ್ನ ಕಾಲಲ್ಲಿ ಮಡ್ಕೊಂಡ್ ಇದು ಏನ್ ಮಾಡ್ತದೆ ಅಂತ ಒಂದು ಮರ ತಕೊಂಡ್ಬಂದು ಆ ತಂತಿ ಮೇಲೆ ಬಿಸಾಕೊಳ್ಳೋದು. ಅವಾಗ ಅದು ಟಚ್ ಆಗ್ತದೆ, ಅದು ಅರ್ಥಿಂಗ್ ಫೇಲ್ ಆಗ್ತದೆ, ಅವಾಗ ಒಳಗಡೆ ನುಗ್ಗೋದು, ದಾಳಿ ಮಾಡೋದು. ಅದೇ ಹೇಗೆ ಐಡಿಯಾ ಬರುತ್ತೆ ಅದಕ್ಕೆ ಮನುಷ್ಯರ ತರ? ಅದು ನಮ್ಮ ತರನೇ ಬುದ್ಧಿಶಕ್ತಿ ಇರ್ತದೆ ಅದಕ್ಕೂ, ಪ್ರಾಣಿಗೂ. ಏನ್ ಹೇಳ್ತೀರಾ? ನಿಜಲ್ಲ, 100%. ಈಗ ಅದು ಅದಕ್ಕೆ ಏನ್ ತರ ಇದಿದೆ ಅಂತ ಗೊತ್ತಿಲ್ಲ. ಬಾಳೆ ಇರೋ ಜಾಗಕ್ಕೆ ಪ್ರತಿ ಸಲ ಹೋಗ್ತದೆ ಅಂತ ಅಂದ್ರೆ ಅದಕ್ಕೂ ಬುದ್ಧಿಶಕ್ತಿ ಇದೆ. ಏನ್ ಮಾಡುತ್ತೆ ಈಗ? ಸೋಲಾರ್ ಇದ್ರೆ ಏನ್ ಮಾಡುತ್ತೆ? ಸೋಲಾರ್ ಇದ್ರೆ ಒಂದು ಮರನ ತಗೊಳ್ತದೆ, ಒಂದ್ ಮರನ ಕಿತ್ಕೊಳ್ತದೆ, ಒಂದ್ ರೊಂಬೆನೋ ಏನೋ ಒಂದು ಮುರ್ಕೊಳ್ತದೆ, ಅದನ್ನ ಸೋಲಾರ್ ತಂತಿ ಮೇಲೆ ಹಾಕ್ತದೆ. ಎರಡು ಸರ್ಕ್ಯೂಟ್ ಆದಾಗ ಅದು ಕರೆಂಟ್ ಫೇಲ್ ಆಗ್ತದೆ, ಅವಾಗ ಒಳಗಡೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ, ಇಲ್ಲಿಂದ 1-2 ಕಿಲೋಮೀಟರ್ ಮಸಾಣದ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿದ್ರು, ಕಾಂಪೌಂಡ್ನೇ ಧ್ವಂಸ ಮಾಡ್ಬಿಟ್ರೆ. ಅದ್ ಒಳಗಡೆ ಎಂಟ್ರಿ ಆಗೈತೆ, ನೆಗದೈತೆ ಗೇಟಿಂದ, ಗೊತ್ತಾಗ್ಲಿಲ್ಲ ಅದಕ್ಕೆ ಹೆಂಗ್ ಹೋಗ್ಬೇಕು ಅಂತ. ಕಾಂಪೌಂಡ್ ಮುರಿದಾಕಿ ಒಳಗಡೆ ಆಚೆ ಹೋಗಿದೆ. ಅದು ಸಿಮೆಂಟ್ ಕಾಂಪೌಂಡ್. 30 ಆನೆಗಳ ತಂಡ ಇದಾವಂತ ಹೇಳಿದ್ರಲ್ಲ, ಯಾವ ರೀತಿ ಆನೆಗಳು ನೋಡೋದಕ್ಕಿದೆ? 2 ಆಳು ಉದ್ದ, ಒಂದು 10-12 ಅಡಿ ಉದ್ದ ಹೈಟ್ ಇರುತ್ತದೆ ಆನೆ. ಅಂತ ದೊಡ್ಡ ದೊಡ್ಡ ಆನೆಗಳಿವೆ. ದಂತ ಅದು ಹೇಳೋಕೆ ಆಗಲ್ಲ, ಅಷ್ಟು ಭಯ ಆಗ್ತಕ್ಕಂಥ ದಂತಗಳಿವೆ. ಉದ್ದುದ್ದ ಮನ್ಸುಗಳಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಸರ್. 7 ಗಂಟೆ ಮೇಲೆ ಇಲ್ಲಿ ಯಾರು ಓಡಾಡಕ್ ಜನಗಳ ಭಾಗದಲ್ಲಿ ಯಾರು ಓಡಾಡೋದಿಲ್ಲ. ಈ ಭಾಗದಲ್ಲಿ ಹಳ್ಳಿಗಳಲ್ಲಿ ಜೀವನ ಮಾಡೋದು ಕಷ್ಟ ಆಗುತ್ತೆ. ಯಾವ್ಯಾವ ಊರಲ್ಲಿ ಎಫೆಕ್ಟ್ ಇದೆ ಇಷ್ಟೊಂದು ಆನೆ? ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಚನ್ನಪಟ್ಟಣ ಏನು ಒಂದು ಆನೆ ಇವತ್ತು ಹಿಡಿತಾ ಇದ್ದಾರೆ. ದೊಡ್ಡನಹಳ್ಳಿ, ತಗಿಚ್ಕೆರೆ, ಬ್ರಹ್ಮಣಿಪುರ, ವಿಟ್ನೇನಹಳ್ಳಿ, ಉಚ್ಚೈನ ದೊಡ್ಡಿ, ಗೆಂಡೆಕ್ರೆಡ್ಡೆ ದೊಡ್ಡಿ, ಈ ಭಾಗನ ಸಂಪೂರ್ಣ ಕವರ್ ಮಾಡ್ಕೊಬಿಟ್ಟಿದೆ. ಈಗ ಇವತ್ತು ರಾತ್ರಿನೂ ಬಂದ್ರು ಬರ್ಬೋದು, ಅತಲ ಏನು ಆಶ್ಚರ್ಯ ಇಲ್ಲ. ಈಗ ನಿನ್ನೆ ಇವ್ರು ಹೇಳ್ತಾ ಇದ್ರು ಸ್ವಲ್ಪದ್ರಲ್ಲೇ ಅದ್ರ ದಾಳಿಯಲ್ಲಿ ತಪ್ಪಿಸ್ಕೊಳ್ತಾರಂತೆ ಇವರು ಸಡನ್ ಆಗಿ ಒಂದು ದಿಕ್ಕಿಗೆ ಇವ್ರು ಹೇಳ್ತಾರೆ, 1 ಆನೆ 3 ಆನೆಗಳು ಹೀಗೆ ಬರ್ತವೆ, ಇನ್ನು 4 ಆನೆಗಳು ಈ ದಿಕ್ಕಲ್ಲಿ ಹೋಗ್ತವೆ. ಹಿಂಗೊಂದು 3 ನುಗ್ದು, ಹಿಂಗೊಂದು 4 ನುಗ್ದು. ನೆನ್ನೆ ಬೆಳಿಗ್ಗೆ 7 ಗಂಟೆಲಿ. ದೂರದಲ್ಲಿದ್ರ ಅದಕ್ಕೆ ಸರ್ ನಾನು ಅಲ್ಲೇನೆ ಗಾಡಿ ಅಲ್ಲಿ ನಿಲ್ಸಿದೆ. ಅಲ್ಲಿ ಆನೆ ಆಡದಿಂದ ನೋಡ್ಬಿಟ್ಟು ನಾನು ಓಡ್ಬಿಟ್ಟೆ. ಅಂತ ಒಂದು ಗ್ರಾಮ ಐತೆ, ಆ ಗ್ರಾಮದಲ್ಲಿ ಒಂದ್ಸಲ ಈಗ 1 ವರ್ಷ ಒಂದು ದಾಳಿಯಾಗಿ ಒಬ್ಬ ವ್ಯಕ್ತಿಯನ್ನ ಸಾವನ್ನ ದೌಡೆಗೆ ತಳ್ತು. ಮತ್ತೆ ಇಲ್ಲೇ ಕೂಡ ತಂಬಟ್ಟೆಗೆ ದಾಳಿ ಮಾಡಕ್ ಹೋದಂತ ಸಂದರ್ಭದಲ್ಲಿ ಆನೆನೆ ಕೂಡ ಮೃತಪಡ್ತು. ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಮೋಟರ್ ಇದ್ದಂತ ಕರೆಂಟ್, ಅದು ಆನೆ ಕೂಡ ಸಾವನ್ನಪ್ಪಿತು. ಅಂತ ಸಂದರ್ಭದಲ್ಲೂ ನಾವ್ ಹೇಳ್ತೀವಿ, ಇಲ್ಲೇನೇ ಆಗಿದೆ ಅಂತ ಅಂದ್ರೆ ರೈತರುಗಳಿಗೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. 6 ಗಂಟೆ ಒಳಗಡೆ ನಾವು ಹಳ್ಳಿಗಳಿಗೆ ಹೋಗಿ ಸೇರ್ಕೊಳ್ತೀವಿ. 6 ಗಂಟೆ ಆಯ್ತು ಅಂತ ಅಂದಿಟ್ಕೆ ನಾವು ಈ ಜಮೀನುಗಳ ಹತ್ರ ಇರುವಂಗಿಲ್ಲ. ಬೆಳಗಿನ ಜಾವ 7 ಗಂಟೆ ಜಮೀನ್ ಹತ್ರ ಬರುವಂಗಿಲ್ಲ. ನಾವು ವ್ಯವಸಾಯನೇ ಮಾಡ್ದಂತ ಪರಿಸ್ಥಿತಿ ಇದೆ. ನಮ್ಗೆ ಆದಾಯ ಏನೇನು ಗೊತ್ತಿಲ್ಲ, ನಮ್ಗೆ ಆದಾಯ ಇರತಕ್ಕಂಥದ್ದೇ ತೆಂಗು. ನಮ್ಗೆ ಈ ಭಾಗ ಇರ್ತಕ್ಕಂಥದ್ದು ತೆಂಗಿನ ಮೇಲೆ ಅವಲಂಬಿತವಾಗಿದೆ. ಯಾವುದು? ಚನ್ನಪಟ್ಟಣ ಅದ್ರಲ್ಲೂ ನಮ್ಮ ಈ ಭಾಗ ಐತೆ, ನಮ್ಮ ತಗಿಚ್ಕೆರೆ ಬ್ರಹ್ಮಣಿಪುರದ ಭಾಗ, 99% ನಾವು ತೆಂಗನ್ನೇ ಅವಲಂಬಿಸಿ. ಮತ್ತೆ ಜೀವನ ಮಾಡೋದಕ್ಕೆ ಬಾಳೆ, ಜೋಳ ಈ ಥರದವನ್ನ ನಾವು ಹಾಕೊಂಡು ಹಸ ಸಾಕೊಳ್ಳೋದು, ಸೀಮು ಹುಲ್ಲೆಲ್ಲ ಬೆಳೆಸ್ಕೊಂಡು ಹಸ ಸಾಕ್ತೀವಿ. ಬಟ್ ಈಗ ಸೀಮು ಹುಲ್ಗೂ ಅದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೀಮು ಹುಲ್ಲನ್ನ ನಾವು ಅಳವಡಿಸಿರ್ತೀವಿ, ಆ ಹುಲ್ಲು ಹಾಕೊಂಡಿರ್ತೀವಿ. ಆ ಹುಲ್ಲನ್ನು ಕೂಡ ಈಗ ಹುಲ್ಲಿನ ಮೇಲೂ ಕೂಡ ಅದು ದಾಳಿ ಮಾಡ್ಕೊಂಡು ಆ ಹುಲ್ಲನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಸೀಮೆ ಹುಲ್ಲು ಮೇಲೆ. ಈಗಂತೂ ನಮ್ಮ ರೈತರ ಕಷ್ಟನ ಇಲ್ಲಿ ಹೇಳೋಕೊಳಕ್ ಆಗ್ತಾ ಇಲ್ಲ. ತೆಂಗು ಅಂದ ಕೂಡಲೇ ಈ ರೀತಿ ತೆಂಗಿನ ಗಿಡಕ್ಕೆ ಏನು ಮಾಡೋದಿಲ್ಲ. ಇಲ್ಲ, ಈ ರೀತಿ ತೆಂಗಿನ ಮರಗಳಿಗೆ ಏನು ಮಾಡೋದಿಲ್ಲ. ಅದಕ್ಕೆ ಒಂದು 15 ಅಡಿ ಇರ್ತಕ್ಕಂಥ ತೆಂಗು ಮರಗಳಂತೂ ಒಂದೂ ಬಿಡಲ್ಲ. ಆ ಸೊಂಡ್ಲಿಗೆ ಏನು ಟಚ್ ಆಗ್ತದೆ ಆ ತೆಂಗು ಮರಗಳಂತೂ ಯಾವುದೇ ಕಾರಣಕ್ಕೂ ಅದು ಬಿಡಲ್ಲ. ಇದೆಲ್ಲ ಎಷ್ಟು ವರ್ಷದಿಂದ ಪ್ರಾರಂಭ ಆಯ್ತು? ನಮ್ಗೆ ಈಗ ಒಂದು 5 ವರ್ಷದಿಂದ ಯಥೇಚ್ಛವಾಗಿ ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಮೊದ್ಲು 30 ಗ್ಯಾಂಗ್ ಇತ್ತ ಅಥವಾ ಬರೀ 5? ಇಲ್ಲ, ಮೊದಲೇ ಒಂದು 5-6 ಇದ್ವಿ. ಈಗ ಒಂದು 8-9 ತಿಂಗಳಿಂದಂತೂ 30 ಆನೆಗಳ ತನಕ 2-3 ಟೀಮ್ ಮಾಡ್ಕೊಂಡ್ಬಿಟ್ಟಿದೆ ಸರ್. ಅದು ಟೀಮ್ ವರ್ಕ್ ಬರ್ತದ. ಒಂದ್ ಟೀಮ್ ಬತ್ತು ಅಂದ್ರೆ 9-10 ಆನೆ ಬರ್ತದೆ ಒಟ್ಟಿಗೆ. ಈಗ ಇವ್ರು ಹೇಳ್ತಾರೆ ನಿನ್ನೆ ಇಲ್ಲೇ ಹೋಯ್ತು ಅಂತ ಹೇಳಿ. ಈಗ ಇಲ್ಲೆಲ್ಲೋ ಇರುತ್ತಂತೀರಾ? 100% ಫಾರೆಸ್ಟ್ ಐತೆ. ಇಲ್ಲೊಂದು 100-150 ಎಕರೆ
ಬೆಟ್ಟ ಗುಡ್ಡಗಳಿರುವಂಥ ಜಾಗ ಐತೆ. ಈಗ ಅಲ್ಲೆಲ್ಲ ಇರ್ತದೆ 99% ನಮ್ಮ ಭಾಗದಲ್ಲೇ ಈಗ ಒಂದು 2-3 ಕಿಲೋಮೀಟ್ರಲ್ಲೇ ಇರ್ತದೆ ಆನೆಗಳು. ನಿನ್ನೆ ಕಾರ್ಯಾಚರಣೆ ಮಾಡಿದ್ದಾರೆ, ಕಾರ್ಯಾಚರಣೆ ಮಾಡಿದ್ರು ಅವರು 1-2 ಆನೆ ಹಿಡಿತಾರೆ. ಆ 1-2 ಆನೆ ಹಿಡಿದ್ರೆ ಏನು ಪ್ರಯೋಜನ? ಈಗ ಮೊನ್ನೆ ಒಂದು ಹಿಡಿದಿದ್ದಾರೆ, ಹತ್ರ ನೆಕ್ಸ್ಟ್ ಡೇನೇ ದಾಳಿ ಮಾಡಿದೆ ಮತ್ತೆ ಮಾಮೂಲಿ ರೈತರುಗಳ ಜಮೀನುಗಳ ಮೇಲೆ. ಈ ಆನೆಗಳನ್ನ ನೋಡ್ಲಿಕ್ಕೆ ಶುರು ಮಾಡಿ ಎಷ್ಟು ದಿವಸ ಆಯ್ತು ಈಗ ನೀವು? 5 ವರ್ಷ ನಾವು 4-5 ವರ್ಷ ಆಗ್ತದೆ. 5 ವರ್ಷ ಆಯ್ತು. 30 ಇರ್ತಾವ ಒಟ್ಟಿಗೆ ಹೆಣ್ಣಾನೆಗಳಿರ್ತಾವ? 30 ಒಂದೇ ಸಲ ಇರಲ್ಲ, 8 ಗಂಟೆ ಇರ್ತವೆ, 8-9 ಇರ್ತದೆ. ಹೇಳ್ತಾ ಇದ್ರ ಅರಣ್ಯದಲ್ಲಿ ಯಾಕೆ ಅರಣ್ಯ ಬಿಟ್ಟು ಈ ನಾಡಿಗೆ ಬರ್ಲಿಕ್ಕೆ ಶುರು ಆಯ್ತು? ಆಹಾರ ಪದಾರ್ಥ ಹುಡಿಕೊಂಡು ಬರ್ತದೆ. ಅಲ್ಲಿ ಬಿದಿರು ಮೊದಲೇ ಬೆಳವಣಿಗೆ ಇತ್ತು. ಆಗ ನಮ್ದು ವಿಸ್ತೀರ್ಣನೂ ಕೂಡ ಕಾಡಿನ ವಿಸ್ತೀರ್ಣ ಜಾಸ್ತಿ ಇತ್ತು. ಹಿಂದೆ ಆಸ್ತಿಗಳನ್ನ ಇರ್ತಕ್ಕಂಥ ಒಂದು ಕುಸ್ಕಿ ಜಮೀನುಗಳನ್ನ ವ್ಯವಸಾಯ ಮಾಡ್ತೀವಿ ಕೂಡ, ಗೋಮಾಳ ಜಮೀನುಗಳಿಗೆ ವ್ಯವಸಾಯ ಮಾಡಕ್ಕೆ ಹೋಗಿರುತ್ತೆ. ಅಲ್ಲಿ ಅವಕ್ಕೆ ಆಹಾರ ಪದಾರ್ಥಗಳು ಸಿಗ್ಲಿಲ್ಲ, ಬಿದಿರನ್ನ ಸಂಪೂರ್ಣ ನಾಶ ಮಾಡಿ ಮತ್ತೆ ನೀರು ಹುಡಿಕೊಂಡು ಕೆಲವು ಆನೆಗಳು ಬರ್ತದೆ. ಆಹಾರ ಪದಾರ್ಥಕ್ಕೋಸ್ಕರ ನಮ್ಮ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜಮೀನುಗಳಿಗೆ ಆನೆಗಳು ದಾಳಿ ಮಾಡೋದಕ್ಕೆ ಬರ್ತದೆ. ಒಂದು ಆನೆಗೆ ಪ್ರತಿ ದಿವಸ 250 kg ಆಹಾರ ಬೇಕು. ಅಲ್ಲಿ ಕಾಡಲ್ಲಿ ಸಿಗಲ್ಲ. ಇಲ್ಲಿ ಏನಿದೆ ಕಾಡಲ್ಲಿ? ಆಕ್ಚುಲಿ ಈ ಕಾಡಲ್ಲಿ ಏನಿಲ್ಲ ಸರ್. ಈಗ ಮೊದಲೇ ಬಿದಿರಿತ್ತು, ಬಿದಿರಿಲ್ಲ. ಈಗ ಬಿದಿರೆಲ್ಲ ನಿಂತೋಯ್ತು. ಮತ್ತೆ ಆ ಕಾಡಿನ ವ್ಯಾಪ್ತಿಯಲ್ಲಿ ಹಲ್ಸಿಲ್ಲ. ಹಲ್ಸಿದ್ರೆ ಹಲ್ಸ್ ತಿನ್ಕೊಂಡು ಜೀವನ ಮಾಡ್ತಿದ್ವು ಆನೆಗಳು. ಹಂಗೆ ತಿಂತಕ್ಕಂಥ ಪದಾರ್ಥಗಳು ಸಿಗದೆ ಇರೋದ್ರಿಂದ ನಮ್ಮ ಹಳ್ಳಿ ಕಡೆ ಈಗ ಬರ್ತದೆ. ಇಲ್ಲಿ ಏನೇನು ಬೆಳಿತಾರೆ ರೆಗ್ಯುಲರ್ ಆಗಿ? ಇಲ್ಲಿ ಬಾಳೆ, ತೆಂಗು, ಸೀಮೆ ಹುಲ್ಲು ಬೆಳಿತಾರೆ, ಜೋಳ ಟೊಮೊಟೊ ಬೆಳಿತಾರೆ, ಗೆಡ್ಡೆಕೋಸು, ಹೂಕೋಸು, ತರಕಾರಿ ಪದಾರ್ಥಗಳನ್ನ ಆಲ್ಮೋಸ್ಟ್ ಎಲ್ಲ ರೀತಿಯಲ್ಲೂ ಬೆಳಿತಾರೆ. ಈಗ ಆನೆ ತಿಂದಿರೋದು ಪದಾರ್ಥ ಒಂದೇ ಅಂದ್ರೆ ರೇಷ್ಮೆ ಒಂದು ತಿಂತಾ ಇಲ್ಲ. ಅದೊಂದು ಕಡ್ಡಿ ಒಂದು ಬಿಡ್ತಾ ಇತ್ತು ಅಷ್ಟೇ. ತಿನ್ನೋದಿಲ್ಲ ಅದನ್ನ? ಅದು ತಿನ್ನಲ್ಲ, ಸೊಪ್ಪು ತಿನ್ನಲ್ಲ, ಅದು ಮುಟ್ಟೋದೇ ಇಲ್ಲ. ರೇಷ್ಮೆ ಸೊಪ್ಪನ್ನ ತಿನ್ನಲ್ಲ. ಸೀಮೆ ಹುಲ್ಲನ್ನ ಸ್ವಲ್ಪ ತಿಂತದೆ. ಅದಕ್ಕೆ ಜಾಸ್ತಿ ಆಸೆ ಪಡೋದು ತೆಂಗು, ಬಾಳೆ, ಟೊಮೊಟೊ. ತೆಂಗು ಅಂದ್ರೆ ಬರೀ ಆ ಎಲೆನಷ್ಟೇ ತಿನ್ಬೇಕಲ್ಲ? ಅದು ಒಳಗಡೆ ಇರ್ತಕ್ಕಂಥ ತಿರುಳನ್ನ ತಿನ್ನೋದು ಆನೆ. ಕೆಳಗಡೆ ಇರ್ತಕ್ಕಂಥ ಗರಿನಲ್ಲ. ಒಳಗಡೆ ಅದು ಕೇಳುತ್ತಲ್ಲ, ಆ ಒಳಗಡೆ ತಿರುಳಿರುತ್ತೆ, ಆ ತಿರುಳಿಗೆ ಜಾಸ್ತಿ ಅದು ಆಸೆ ಪಡೋದು. ಚಿಕ್ಕ ಮರದಾಗ ಅಷ್ಟೇ. ಚಿಕ್ಕ ಮರದಾಗ ಸರ್ ಇದನ್ನು ಆನೆ ಕಿತ್ತಿರ್ಲಿ ಈ ಜಾತಿ ಇದು ದೊಡ್ಡದು ತಿರ್ಗಾ ಪುನಃ ಬರ್ತದೆ ಅದು. ಆ ಒಳಗಡೆ ತಿರುಳು ತಿಂತದೆ. ಅದು ಒಳಗಡೆ ತಿರುಳು ಅದ್ಭುತವಾಗಿರ್ತದೆ ತಿನ್ನೋಕೆ. ಆ ತರ ತಿರುಳುಗಳನ್ನ ತಿಂತದೆ ಆನೆ. ಆಮೇಲೆ ರಾಗಿ ಇಲ್ಲಿ ಬೆಳೀತಾರೆ ಸರ್? ರಾಗಿ ಬೆಳೀತಾರೆ. ರಾಗಿ ಅಂದ್ರೆ ನಮ್ಮ ಈ ಭಾಗ ಒಂದ್ ಸ್ವಲ್ಪ ಕಮ್ಮಿ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಮುಂದೆ ಹೋದ್ರೆ ರಾಗಿ ಹೆಚ್ಚು ಬೆಳೀತಾರೆ. ರಾಗಿನೂ ಅದನ್ನು ಹಂಗೇನೆ ಮೇಲ್ಗಡೆ ತಿರುಳನ್ನ ತಿಂತದ. ರಾಗಿ ಗೊನೆ ಬರ್ತದಲ್ಲ. ಇದು ಏನು ಕಬ್ಬು ಹಾಕಿದಾರ ಅಥವಾ ಏನು? ಇಲ್ಲ, ಕಬ್ಬಲ್ಲ, ಇದು ಸೀಮೆ ಹುಲ್ಲು ಅಂತ ಹಸುಗಳಿಗೆ ಒಂದು ಆಹಾರ ಪದಾರ್ಥ ಅದನ್ನು. ಬಟ್ ಆದ್ರೆ ಇದು ಜಾಸ್ತಿ ತಿನ್ನೋದು. ಅದು ಮಾಮೂಲಿ ಒಂದು 100ಗೆ ಒಂದು 5% ತಿಂತದೆ. 100ಗೆ 80% ತಿನ್ನೋದು ತೆಂಗು, ಬಾಳೆ. ಯಾರು ಈಗ ಕೃಷಿ ಮಾಡದೆ ನಿಲ್ಲಿಸ್ಬಿಟ್ಟಿದ್ದಾರೆ? ಕಡಿಮೆ ಕೃಷಿಗೆ ಈಗ 70 ಭಾಗ ಕಮ್ಮಿ ಮಾಡ್ಬಿಟ್ರು ಸರ್. ನೀರು ಮತ್ತೆ ಇಲ್ಲಿ ನೀರಿದೆ ಅಂತಲ್ಲ ಸ್ವಾಮಿ, ಕೆರೆ? ಈಗ ನೀರು ಮಾಮೂಲಿ ಇಗ್ಲೂರಿ ಡ್ಯಾಮ್ ಇಂದ ಡಂಪ್ ಆಗ್ತದೆ. ಅಲ್ಲಿ ಬರುತ್ತಾ ಕುಡಿಲಿ? ಈಗ ಸ್ಟಾರ್ಟಿಂಗ್ ಈಗ ಬರ್ತಾ ಇದೆ. ಈಗ ಒಂದು ವಾರದಿಂದ ಕೆರೆ ಡಂಪ್. ಈಗ ನೀರು ಆಮೇಲೆ ನೀರು ಬಂದ್ಮೇಲೆ ಬರುತ್ತೆ ಅಲ್ಲಿಗೆ? ಬರುತ್ತೆ, 100% ಬರುತ್ತೆ ಸರ್. ಇಲ್ಲೇ ಒಂದು ನಮ್ದೊಂದು ಚಿಕ್ಕದ ಕಟ್ಟೆ ಐತೆ, ಅಲ್ಲಿಗೂ ಈಗ ಪ್ರತಿ ಡೇ ಬರ್ತಾ ಇದೆ. ಈಗ ಇಲ್ಲ, ಒಂದು 3-4 ಬರ್ತಾ ಇದೆ ಅಲ್ಲಿಗೆ. ಟೀಮ್ ಇದೆ ಸರ್, 7-8 ಟೀಮ್ ಇದೆ. ನೆನ್ನೆ ಒಂದೇ ಸರಿ ಬಂದಿದ್ದು 7. ಅಂದ್ರೆ ಅದೇನ್ ಬರೀ ನೀರು ಕುಡಿಯುತ್ತೆ ಹೋಗುತ್ತೆ? ಇಲ್ಲ, ನೀರು ಬಾಳೆ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ ಬಾಳೆ. ಅದೇ ಸೋಲಾರ್ ಅಳವಡಿಸಿದ್ದಾರೆ, ಅಲ್ಲೆಲ್ಲ ಹೋಗ್ತದೆ. ಇವತ್ತು ರಾತ್ರಿ ಏನಾದ್ರು ಬಂದ್ರೆ ಇದೇನು ಉಳಿದಿಲ್ಲ ಅಂತೀರಾ? 100% ಇವತ್ತು ನೈಟ್ ಇದೇ ಜಾಗ ಬರ್ತದೆ. ಎಲ್ಲಿ ತಿಂದಿರ್ತದೆ ಮತ್ತೆ ಅದೇ ಜಾಗದಲ್ಲಿ ಓಡಾಡುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ, ಆನೆಗಳನ್ನ ಹಿಡಿದು ಏನ್ ಮಾಡ್ಬೇಕು, ಎಲ್ಲಿ ಅಂತ ಬಿಡ್ಬೇಕು ಇವರು? ಮೊದಲು ಆನೆ ಸಂತಾನೋತ್ಪತ್ತಿಯನ್ನ ಕಮ್ಮಿ ಮಾಡೋದ ಕಡೆಗೆ ಸರ್ಕಾರ ಗಮನ ಕೊಡಬೇಕು. ಎರಡನೇದು, ಬೇರೆ ಕಡೆ ತರ ದೊಡ್ಡ ಕಾಂಪೌಂಡ್ ನಿರ್ಮಾಣಗಳನ್ನ ಮಾಡಿ ಒಂದು ಈ ಬನ್ನೀರ್ಘಟ್ಟ ಅರಣ್ಯ ಪ್ರದೇಶದಂಥ ನಾಗರಹೊಳೆ ಥರ ಅರಣ್ಯ ಪ್ರದೇಶಗಳಿಗೆ ಅವನ್ನ ಕೆಲವು ವಿಸ್ತೀರ್ಣ ಪ್ರದೇಶದಲ್ಲಿ ವಾಸ ಮಾಡೋ ರೀತಿಯಲ್ಲಿ ವಾಸ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಆಗ ರೈತರುಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಆನೆ ನೋಡಿದ್ರೆ ಭಯ, ಇನ್ನು ಆನೆ ಹೊಡೆಯೋಕ್ಕಿಲ್ಲ. ನಮ್ಮಲ್ಲಿ ಪ್ರಜ್ಞಾವಂತರು, ವಿದ್ಯಾವಂತರು ಜಾಸ್ತಿ. ಸಾಲದಕ್ಕೆ ಬೆಂಗಳೂರು ಅಕ್ಕಪಕ್ಕ ಇರ್ತಕ್ಕಂಥ ತಾಲೂಕು ಸ್ವಲ್ಪ ಮೃದು ಸ್ವಭಾವದ ಜನಗಳು ನಮ್ಮಲ್ಲಿ ದಾಳಿ ಮಾಡಿರೋದು ಕಮ್ಮಿ. ಇವತ್ತೆಲ್ಲ ಸತ್ಯ. ನಮ್ಮಲ್ಲಿ ಇವತ್ತೆಲ್ಲ ನಮ್ಗೆ ಈಗ ಆನೆ
ಬರೋಕ್ಕೆ ಸ್ಟಾರ್ಟ್ ಮಾಡುತ್ತವಿಂದ ಒಂದು ಡೆತ್ ಆಗಿದೆ ಅಷ್ಟೇ, ಎಲ್ಲ ಒಂದೆರಡು ಅದು ಆನೆ ದಾಳಿಯಿಂದ ಆಗಿರೋದು. ಅದು ಬಿಟ್ರೆ ಇನ್ಯಾವು ಆಗಿಲ್ಲ. ಸರ್ಕಾರ ಅರಣ್ಯ ಇಲಾಖೆದು ಒಂದು ETF ಅಂತಿರುತ್ತೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತಿರುತ್ತೆ. ಅವರು ನಿಮ್ಗೆ ಅದನ್ನ ಹಾಕ್ತಾರಾ, ಇದನ್ನ ಎಲ್ಲಿ ಆನೆಗಳಿದಾವೆ ಏನಂತ ಹೇಳಿ ಮೊಬೈಲ್? ಇಲ್ಲ, ಅದೆಲ್ಲ ಏನು ಆಗ್ತಾ ಇಲ್ಲ. ನಮ್ಗೆ ಪರಿಹಾರ ಅಂತ ಕೊಡ್ತಾರೆ ಸರ್. ಅದು ಈಗ ಇಂಥದ್ದೊಂದು ಮರ ನಾವು ಇಡೀ ನಮ್ಮ ತಲೆಮಾರು ಸಾಕ್ತದೆ ನಮ್ಮ ಮಕ್ಕಳನ್ನ. ಈಗ ನೆಟ್ರೆ ನಾವು ಒಂದು ತೆಂಗು ನೆಟ್ರೆ ಅದು ತೆಂಗಿನ ಮರ 100ರಿಂದ 150 ವರ್ಷ ಜೀವನ ರೂಪಿಸ್ತದೆ ಈ ತೆಂಗಿನ ಮರ. ಈ ತೆಂಗಿನ ಮರ ಈ ಮರ ಇದು ಆಳೈದಕ್ಕೆ 40 ವರ್ಷ ಆಗೈತೆ ಈ ಆಯ್ಸಿದ್ಕೆ. ಈ ಮರಕ್ಕೆ ಈಗ ಇದು ಇನ್ನೂ 40 ವರ್ಷ ಇರ್ತದೆ. 2 ತಲೆಮಾರಿಗೆ ಜೀವನ ಕೊಡುತ್ತೆ ಇದು. ಒಂದು ಸಂಸಾರಕ್ಕೆ 50 ಮರ ಇದ್ರೆ ರಾಯಲ್ ಆಗಿ ಜೀವನ ಮಾಡ್ಬೋದು. 100 ಮರ ಇದ್ರೆ ಕಾರ್ ತಕೊಂಡು ಓಡಾಡ್ಬೋದು ನಾವು. ಅದ್ರಲ್ಲಿ ಎರಡು ಮಾತಿಲ್ಲ. ನಮ್ಗೆ ಈಗ ಆನೆಗಳ ದಾಳಿಯಿಂದ ನಾವು ಅದನ್ನ ಪೋಷಣೆ ಮಾಡೋಕೆ ಆಗ್ತಾ ಇಲ್ಲ. ಅಂದ್ರೆ ಹೊಸದಾಗಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಬೆಳೆದಕ್ಕೆ ಆಗ್ತಾ. ಈಗ 5 ವರ್ಷದಿಂದಂತೂ ಇಂಥ ಒಂದು ಮರ ನೆಡೋಕೆ ಆಗ್ಲಿಲ್ಲ ನಮ್ಮ ಕೈಲಿ. ಇಲ್ಲಿ ನಮ್ದು ಇಲ್ಲಿ ಜಮೀನ್ ಐತೆ, ನಂದು 100 ಗಿಡ ಹಾಕಿದೆ. 100 ಗಿಡದಲ್ಲಿ 4-5 ಗಿಡ ಅವೆ, ಎಲ್ಲಾನು ಲಾಸ ಮಾಡಿ ಆನೇನೆ. ಸರ್ಕಾರ ಕೊಡೋದು ಎಷ್ಟು ಗೊತ್ತಾ? ಇಂಥದೊಂದು ಗಿಡಕ್ಕೆ ಒಂದು 300-400 ರೂಪಾಯಿ ಪರಿಹಾರ ಕೊಡ್ತದೆ. ನಮಗೆ ಇದು 2 ಲಕ್ಷ ಸಂಪಾದನೆ ಮಾಡಿಕೊಡ್ತದೆ ನಮ್ಮ ರೈತನಿಗೆ.